ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ದೆಹಲಿಯಲ್ಲೇ ಇಂದು ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಬಹುತೇಕ ಸಂಪುಟ ವಿಸ್ತರಣೆಗೆ ಇವತ್ತೇ ತಾರ್ಕಿಕ ಅಂತ್ಯ ಬೀಳಬಹುದು. ಯಾರಿಗೆ ಅವಕಾಶ ಅನ್ನೋದನ್ನ ನಿರ್ಧರಿಸುವಂತಹ ಸಾಧ್ಯತೆಗಳಿದಾವೆ. ಬಹಳ ಕುತೂಹಲ ಇದೆ. ನಮ್ಮ ಕುತೂಹಲ ಇರೋದು ಹೊಸಬ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡ್ತಾರೆ, ಮಹಿಳಾ ಕೋಟಾದವರಿಗೆ ಯಾರಿಗೆ ಕೊಡ್ತಾರೆ, ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದವ್ರಿಗೆ ಮತ್ತೆ ಯಾವ ರೀತಿ ಆದ್ಯತೆ, ಲಿಂಗಾಯತರಿಗೆ ಎಷ್ಟು ಕೊಡ್ತಾರೆ, ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಮತ್ತೆಷ್ಟು, OBC ಕೋಟಾ ಎಷ್ಟು, ಈಗ ಸಾಕಷ್ಟು ಲೆಕ್ಕಾಚಾರಗಳಿದ್ದಾವೆ. ನೋಡಿ, ಎರಡನೇ ಹಂತದಲ್ಲಿ 15ರಿಂದ 17 ಸ್ಥಾನ ಭರ್ತಿ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. 20 ಖಾಲಿ, ಅದರಲ್ಲಿ ಒಂದು 2-3 ಉಳಿಸ್ಕೊಳ್ಬೋದು. ಮತ್ತು ಅಸಮಾಧಾನ ಮತ್ತು ದೊಡ್ಡ ಮಟ್ಟದಲ್ಲಿದ್ದರೆ ಅದನ್ನು ಮತ್ತೆ ತುಂಬಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. 2-3 ದಿನದೊಳಗಡೆ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ CM ಮತ್ತು ಸಿದ್ದರಾಮಯ್ಯವರು, ಹರಿಪ್ರಸಾದ್ ಎಲ್ಲ ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಬರದೇ ಇದ್ದರು. ಖರ್ಗೆಯವರು, ಸುರ್ಜೇವಾಲಾ, ವೇಣುಗೋಪಾಲು ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಿ ಬಹುತೇಕವಾಗಿ ಇವತ್ತು ಅಂತಿಮವಾಗಿ ಪಟ್ಟಿ ಫೈನಲ್ ಆಗ್ಬೋದು. ಬಟ್ ಬಿಡುಗಡೆ ಆಗೋದಿಲ್ಲ. 2-3 ದಿನ ಆದ ಮೇಲೆ ಅದನ್ನು ರಿಲೀಸ್ ಮಾಡುವಂತಹ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಯಾವ ಕೋಟಾದಡಿ ಯಾರಿಗೆ ಅವಕಾಶವನ್ನು ಕೊಡ್ಬೋದು. ಸಹಜವಾಗಿ ಮೀಸಲಾತಿ ಅಂದರೆ ಈ ಜಾತಿ ವಿಚಾರ ಅಲ್ಲಿ ಬಂದೇ ಬರುತ್ತೆ. ಮತ್ತು ಯಾವ ಜಾತಿಯವ್ರಿಗೆ ಮಣೆ ಹಾಕಬೇಕು ಅಂತ ಪ್ರಾದೇಶಿಕವಾರು ಯಾವ ಭಾಗದವ್ರಿಗೆ ಅವಕಾಶ ಸಿಕ್ಕಿಲ್ಲ ಒಂದೇ ಲಿಸ್ಟ್ನಲ್ಲಿ ಅವ್ರಿಗೆ, ಮತ್ತು ಹೊಸ ಮುಖಗಳಿಗೆ ಏನಾದರೂ ಸರ್ಕಾರ ಸಮರ್ಥನೆ ಮಾಡಿಕೊಳ್ಳ್ರು. ಈಗ BJP JDSಗೆ ಟೀಕೆ ಮಾಡೋರು ಬೇಕಲ್ವಾ, ಅಂಥವ್ರಿಗೆ ಸಹಜವಾಗಿ ಅವಕಾಶ ಕೊಡಬಹುದು. ಬಟ್ ಎಷ್ಟು ಸಿಗುತ್ತೆ ಅಂಥೇಳಿ ಹಲವರು ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾನೆ ಇದ್ದಾರೆ. ಆಲ್ರೆಡಿ ಡೆಲ್ಲಿಗೆ ಹೋಗಿದ್ದಾರೆ, ಹಿಂಡಾಗಿ ಹೋಗಿದ್ದಾರೆ. ನಮಗೂ ಕೊಡಿ ಅಂತೇಳಿ. ಇರೋದು 20-50 ಜನ ಇದ್ದಾರೆ ಆಕಾಂಕ್ಷಿಗಳು. ಕೆಲವೊಬ್ಬರು ಬ್ಯಾಟಿಂಗ್ ಮಾಡ್ತಿದ್ದಾರೆ, ಕೆಲವೊಬ್ಬರು ಇನ್ನೂ ಕೂಡ ಕಾದು ನೋಡುವಂಥ ತಂತ್ರ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರದ್ದೊಂದು ಲಿಸ್ಟ್ ಇದೆ, DK ಶಿವರ ಹತ್ರ ಹಲವು ಹೆಸರಿದೆ, ಹರಿಪ್ರಸಾದ್ ಅವ್ರದ್ದು ಇದೆ, ಖರ್ಗೆ ಅವ್ರದ್ದು ಇದೆ, ಹೈಕಮಾಂಡ್ದು ಕೂಡ ಒಂದು ಲಿಸ್ಟ್ ರೆಡಿ ಇದೆ. ಅಳೆದು ತೂಗಿ ಫೈನಲ್ ಮಾಡ್ತಾರೆ. ಬಟ್ ಈಗ ಯಾರಿಗೆ ಕೊಟ್ಟರು ಕೂಡ ಸಹಜವಾಗಿ ಅಸಮಾಧಾನ ಬಂದೇ ಬರುತ್ತೆ. ಬಟ್ ಇದನ್ನು ಹೆಂಗೆ ಸುಧಾರಿಸ್ಕೊಂಡು ಹೋಗ್ತಾರೆ DK ಶಿವಕುಮಾರ್ ಅನ್ನೋದು ಕುತೂಹಲ. ಬಟ್ ಆಲ್ರೆಡಿ ಅದಕ್ಕೂ ಪ್ಲ್ಯಾನ್ B ರೆಡಿ ಇದೆ. ಅಸಮಾಧಾನಿತರನ್ನ ಹೆಂಗೆ ಸಮಾಧಾನ ಪಡಿಸಬೇಕು ಅಂಥೇಳಿ. ಬಟ್ DK ಶಿವಕುಮಾರ್ ಅವರಿಗೆ ಒಂದು ರೀತಿ ಸವಾಲು ಅಂತ ಹೇಳ್ಬೋದು ಇದು. ಯಾಕಂದರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಸಿದ್ದರಾಮಯ್ಯನವರು CM ಇದ್ದಾಗ ನೋಡಿ, ಯಾವುದೇ ರೀತಿಯ ಅಪಸ್ವರಗಳು ಬಂದಿರಲಿಲ್ಲ. ಬಂದರೂ ಕೂಡ ಅಲ್ಲೇ ಸೈಲೆಂಟ್ ಆಗ್ತಾ ಇತ್ತು. ಕರೆದು ಮಾತಾಡ್ಬಿಡ್ರು ಅವರು, ಅಥವಾ ಇನ್ನೊಂದಿನ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಈಗ DK ಶಿವಕುಮಾರ್ ಅವ್ರಿಗೆ ಆ ಬಂಡಾಯದ ಅಥವಾ ಅಸಮಾಧಾನದ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟುತ್ತೆ ಅನ್ನೋದು. ಆಲ್ಮೋಸ್ಟ್ ನಾವು ಒಂದೇ ಹಂತದ್ದು ನೋಡ್ತಿದ್ವಲ್ಲ ಸಚಿವ ಸಂಪುಟ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅವರು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ.